ನಮಸ್ಕಾರ. ನನ್ನ ಹೆಸರು ರಂಜಿತ್ ಕುಮಾರ್ ಅಂತೇಳಿ. ನಮ್ಮೂರು ತಗ್ಗಳ್ಳಿ, ಮಂಡ್ಯ ಜಿಲ್ಲೆ, ಮದ್ದೂರು ತಾಲೂಕು, ಕೊಪ್ಪ ಹೋಬಳಿ. ನಮ್ಮದು ಹಣೆ ತಗ್ಗಳ್ಳಿ ಗ್ರಾಮ. ನಾವು ಸುಮಾರು 20-30 ವರ್ಷದಿಂದ ಕೃಷಿ ಮಾಡಿದೆ. ನಮ್ಮ ತಂದೆಯರೆಲ್ಲ ಕೃಷಿ ಜೀವನದಿಂದ ಬಂದಿರೋರು. ನಾವು ಸಹ ಕೃಷಿನೇ ಅವಲಂಬಿಸ್ಕೊಂಡಿದ್ದೀವಿ. ನಾವು ಸುಮಾರು ಟೋಟಲು 10 ಎಕರೆ ಜಮೀನು, ನಮ್ಮದು ಸ್ವಂತ 6 ಎಕರೆ ಜಮೀನಿದೆ. ಅದರಲ್ಲಿ ಇನ್ನೊಂದು 5 ಎಕರೆ 6 ಎಕರೆ ನಮ್ಮ ಬೇರೆಯವ್ರನ್ನ ಲೀಸಿಗೆ ತೊಗೊಂಡು ಟೋಟಲ್ 11-12 ಎಕರೆ ವ್ಯವಸಾಯ ಮಾಡ್ತಾಯಿದ್ದೀವಿ. ಅದರಲ್ಲಿ ನಾವು ಮುಂಚೂಣಿಯಲ್ಲಿ ಕಬ್ಬು, ರೇಷ್ಮೆ, ತೆಂಗು, ಅಡಿಕೆ, ಬಾಳೆ ಮತ್ತು ಮೀನುಗಾರಿಕೆ, ಹಾಗೆಯೇ ಕಾಳುಮೆಣಸು, ಭತ್ತ, ರಾಗಿ ಮುಂತಾದ ಎಲ್ಲ, ಎಳ್ಳು, ಅಲಸಂದೆ, ಉದ್ದು, ತೊಗರಿ, ಹೆಸರು, ಸಮಗ್ರ ಕೃಷಿ. ಸಮಗ್ರ ಕೃಷಿ ಅಂದರೆ ರೈತರು ಒಂದೇ ಬೆಳೆದೇ ಜೀವನ ಮಾಡಿದ್ರೆ ಅವರು ಜೀವನ ಸಾಗಿಸೋಕ್ಕಾಗಲ್ಲ. ಬರೀ ಅವರು ಯಾವ ರೀತಿ ಇರ್ತಾರೆ ಅಷ್ಟೇ ಅಲ್ಲೇ ಜೀವನ ಮಾಡ್ಕೊಂಡು ಹೋಗ್ಬೋದೇ ಹೊರತು ಅವ್ರು ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ರೈತರು ಯಾವಾಗ ಸಮಗ್ರ ಕೃಷಿ ಅವಲಂಬ ಆಗ್ತಾರೆ ಅವರು ಯಾವ ಮುಂದಕ್ಕೆ ಬರ್ಬೋದು. ಮತ್ತು ಸಮಗ್ರ ಕೃಷಿಲಿ ಏನೇನು ಮಾಡಬೇಕು ಅಂದರೆ, ಫಸ್ಟು ಒಬ್ಬ ರೈತ 1 ಎಕರೆ ಜಮೀನಿದ್ದರೆ ತೆಂಗು ಹಾಕೋಬೇಕು ಬದುಗೆ, ಅಡಿಕೆ ಹಾಕೋಬೇಕು ಬದುಗೆ, ಹಾಗೆ ಬಾಳೆ ಬದುಗೆ, ಅವರೇನು ಒಳಗಡೆ ಹಾಕೊಳ್ಳೋದಕ್ಕಿಲ್ಲ, ಬದುಗೆ ಹಾಕೋಬೇಕು. ಮತ್ತು ಒಳಗಡೆ ಹತ್ರ ಇಂಟರ್ ಕ್ರಾಪ್ರಾಗಿ ಕಾಳುಗಳು ಏನು ಅಲಸಂದೆ ಏನು ಬರುತ್ತೆ, ತೊಗರಿ ಏನು ಬರುತ್ತೆ, ಅದೆಲ್ಲ ನಮ್ಮ ಮನೆ ಬಳಕೆಗೆ ಎಷ್ಟಾಗುತ್ತೆ ಅಷ್ಟು ಬೆಳ್ಕೊಂಡು ರೈತರು ಮುಂದೆ ಬರಬೇಕು. ಹಾಗೆಯೇ ಈಗ ಹೊಸ ಉದ್ದಿಮೆನ ಆರಂಭ ಮಾಡಿದ್ದೀನಿ. ಕಬ್ಬು ನರ್ಸರಿ ಪೈರನ್ನ ಮಾಡ್ತಾಯಿದ್ದೀನಿ. ನಮ್ಮ ಕೊಪ್ಪ NSL ಶುಗರ್ ಫ್ಯಾಕ್ಟ್ರಿಯವರು ನಮಗೆ ಸಜೆಷನ್ ಕೊಟ್ಟರು, ಇದು ಮಾಡಿ ರೈತರಿಗೆ ನಾವು ಕೊಡಬೇಕು, ನೀವೇ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ನಾನೀಗ ಹೊಸ ಉದ್ದಿಮೆ ಸ್ಟಾರ್ಟ್ ಮಾಡಿದ್ದೀನಿ. ಇದರಿಂದ ತುಂಬ ನಾನು ಮಾಡಿದ್ದೀನಿ. ಆದರೆ ಈ ಸಲ ಸ್ವಲ್ಪ ವೆದರ್ ಪ್ರಾಬ್ಲಮಿಂದ ಜರ್ಮಿನೇಷನ್ನು ಬಂತು, ಆದರೂ ಚೆನ್ನಾಗಿ ಬಂದಿದೆ ಕಬ್ಬು. ಈ ನಾಟಿ ಮಾಡೋದ್ರಿಂದ ನಾನು ಇದು ಫಸ್ಟಿಂದನೂ 5 ವರ್ಷದಿಂದ ನಾನು ಪೂನಾಗೆ ಹೋಗಿ ಬಂದು ಅಲ್ಲೆಲ್ಲ ಟ್ರೈನಿಂಗ್ ತೊಗೊಂಡು, ಮತ್ತು ನಮ್ಮ ಕೃಷಿ ಇಲಾಖೆ ಇಲ್ಲೆಲ್ಲ ನಾನು ಯಾವ ರೀತಿ ಕಬ್ಬನ್ನು ಬೆಳಿಬೋದು, ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ತಿಳ್ಕೊಂಡು ನಾನು ಇದು ಒಂದು ಕಣ್ಣು ಬಡ್ಡು ನಾಟಿ ಮಾಡಬೇಕು ಅಂತೇಳಿ ಈಗ ನಾನು 5 ಅಡಿ ಪಟದಲ್ಲಿ ನಾನು ನಾಟಿ ಮಾಡಿದ್ದೀನಿ. ಹಿಂದುಗಡೆ 7 ಅಡಿ ಪಟ 10 ವರ್ಷದಿಂದನೇ ಡ್ರಿಪ್ ಮಾಡಿ 1 ಎಕರೆಗೆ 95 ಟನ್ ಕಬ್ಬು ತೆಗೆದಿದ್ದೀನಿ ನಾನು. ಡ್ರಿಪ್ಪಲ್ಲಿ 7 ಫೀಟ್ 7 ಅಡಿ ಮಾಡಿ ಅಂತರ ಬೆಳೆಯಾಗಿ ಅದರಲ್ಲಿ ಅಲಸಂದೆ, ಉದ್ದು, ಹೆಸರು ಎಲ್ಲ ಹಾಕಿದ್ದೀವಿ. ಹಾಗೆ ಈ ಒಂದು ಕಣ್ಣು ನಾಟಿ ಮಾಡಬೇಕು ಅಂತ ತುಂಬ ವರ್ಷದಿಂದ ಆಸೆ ಇತ್ತು. ಆದರೆ ನಮಗೆ ಈ ಕಡೆ ಯಾರೂ ಪೈರು ಮಾಡೋವಂಥವ್ರು ಸಿಗ್ತಿರಲಿಲ್ಲ. ಅದರಿಂದ ಇದನ್ನು ನಾನೇ ಸ್ಟಾರ್ಟ್ ಮಾಡಿ ಈಗ ಹೊಸ ಉದ್ದಿಮೆ ನಾನೇ ಸುಮಾರು ಒಂದು 2 ಲಕ್ಷ ಪೈರನ್ನ ನಮ್ಮ ಸುತ್ತಮುತ್ತ ರೈತರು ಕೊಟ್ಟಿದ್ದೀನಿ. ಈಗ ನಾನು ಒಂದು 2 ಎಕರೆಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ. ಅದರೊಳಗಡೆ ಇಂಟರ್ ಕ್ರಾಪು ನಮ್ಮ NFSMಲ್ಲಿ ಕೊಪ್ಪ ಕೃಷಿ ಇಲಾಖೆಯಿಂದ ಅಲಸಂದೆ ಕೊಟ್ಟಿದ್ದರು, ಅದನ್ನು ಅದರೊಳಗಡೆ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ. ಮತ್ತು ಮೀನು ತೋಟ ಮಾಡಿದ್ಮೇಲೆ ರೈತರು ಒಂದೇ ಮಾಡಬಾರ್ದು, ರೇಷ್ಮೆ ಮಾಡಬೇಕು. ರೇಷ್ಮೆ ಮಾಡಿದಾಗ ರೇಷ್ಮೆಯಿಂದ ಅದರ ಉಪ ಉದ್ದಿಮೆ ರೇಷ್ಮೆಯಲ್ಲಿ ಉತ್ಪಾದನೆ ಮಾಡಿದಾಗ ಅದರಲ್ಲಿ ಬರುವಂಥ ವೇಸ್ಟ್ ಎಲ್ಲ ಸಿಗುತ್ತೆ. ಅದನ್ನು ಗುಂಡಿ ಮಾಡಿ ನಾವು ಗುಂಪು ಬಾಳೆ ಮಾಡಿ ಅದಕ್ಕೆ ಅದ್ರ ಗೊಬ್ಬರನ ಮಾಡುವಂಥ ಇದನ್ನ ಕೆಲಸನ ಮಾಡಬೇಕು. ಮತ್ತು ಮೀನು ಸಾಕಣೆ ಮಾಡ್ತಾಯಿದ್ದೀವಿ. ಮೀನು ನಮ್ಮದು ಕೃಷಿ ಹೊಂಡ ಮಾಡಿಕೊಂಡು ಕೃಷಿ ಇಲಾಖೆಯಿಂದ ಸಹಾಯಧನ ತಗೊಂಡು ಮೀನು ಸಾಕಣೆ ಮಾಡ್ತಾಯಿದ್ದೀವಿ. ಮೀನುಗಾರಿಕೆ ಇಲಾಖೆಯಿಂದಲೂ ಸಹಾಯಧನ ಕೊಟ್ಟಿದ್ದಾರೆ. ಹಾಗೆ ಈಗ ದನದಿಂದ ಒಂದು ಕೊಟ್ಟಿಗೆ ಮಾಡಿದ್ದೀವಿ, ಮತ್ತು ಮೇಕೆ ಶೆಡ್ ಮಾಡಿದ್ದೀವಿ. ಪ್ರತಿಯೊಂದಕ್ಕೂ ಅನುಕೂಲ ಇದೆ. ಕೃಷಿ ಇಲಾಖೆಯಿಂದಾಗಲಿ, ಈ ಪಂಚಾಯತಿಯಿಂದಾಗಲಿ, ನರೇಗಾ, ಪ್ರತಿಯೊಬ್ಬರು ರೈತರು ಯಾರು ಇಂಜೆಕ್ಟ್ ಹಾಕಬಾರ್ದು ತಗೊಳ್ಳೋಕ್ಕೆ. ಈಗ ನಾವು ಅಡಿಕೆ ತೋಟ ಮಾಡಿದ್ದೀವಿ 1 ಎಕರೆಲಿ. ಅದರಲ್ಲಿ 1 ಎಕರೆ ಅಡಿಕೆ ತೋಟ ಮಾಡಿ ಅದರಲ್ಲಿ ಕಾಳುಮೆಣಸು ಹಾಕಿದ್ದೀನಿ, ಏಲಕ್ಕಿ ಹಾಕಿದ್ದೀವಿ, ಮತ್ತು ಸುತ್ತ ತೆಂಗು ಹಾಕಿದ್ದೀವಿ. ಎಲ್ಲ ಬೆಳೆನೂ ಚೆನ್ನಾಗಿ ಬಂದಿದೆ. ಇನ್ನೂ ಹೇಳಬೇಕು ಅಂತಂದರೆ ಭತ್ತ, ಈಗ VC ಫಾರ್ಮಿಂದ ನಾವು IR64 ಅನ್ನೋ ಭತ್ತ ತೊಗೊಬಂದು 2 ವರ್ಷದಿಂದ ನಾವೇ ಬೆಳೆದು ಬಿತ್ತನೆಗೆ ರೈತರಿಗೆ ಕೊಡ್ಲಿಕ್ಕೆ ಸಲುವಾಗಿ 4 ಎಕರೆ ಭತ್ತ ಮಾಡಿ ರೈತರಿಗೆ ಇದು VC ಫಾರ್ಮ್ ಕೊಡ್ತಾಯಿದ್ದೀವಿ. ಮತ್ತು ಇನ್ನೊಂದು ರಾಗಿ ನಾಟಿ ಮಾಡ್ತೀವಿ. ರಾಗಿ ಬೆಳೆದು ರಾಗಿನೂ VC ಫಾರ್ಮ್ಗೆ ಕೊಡೋಕ್ಕೆ ಅವರೇ ಈ ಸಲ ಬಿತ್ತನೆ ಬೀಜ ಕೊಟ್ಟಿದ್ದಾರೆ, ಅದನ್ನು ಕೊಡ್ತಾಯಿದ್ದೀವಿ. ಮತ್ತು ಹುರುಳಿ ಬೆಳಿತೀವಿ. ಹುರುಳಿ ಬೆಳೆದ್ರಿಂದ ನಮಗೆ ಹುರುಳಿ ಸಿಗುತ್ತೆ. ಹುರುಳಿನ ಮೇಕೆಗಳಿಗೆ ಹಾಕ್ತೀವಿ. ಅದರಿಂದ ಒಟ್ಟು ಬರುವಂಥದ್ದನ್ನೆಲ್ಲ ನಾವು ಒಂದು ಶೇಖರಣೆ ಮಾಡಿ ಇಟ್ಕೊಂಡು ಒಂದು ವರ್ಷದ ತನಕ ಮೇಕೆಗಳಿಗೆ ಹಾಕ್ತೀವಿ. ಹುರುಳಿ ತಿನ್ನೋದ್ರಿಂದ ಈ ಮನುಷ್ಯರಿಗೆ ಎಷ್ಟು ಆರೋಗ್ಯ ಅಂತಿದೆ ಅಂದರೆ, ಅದರಲ್ಲಿ ಯಾವುದೇ ಕೆಮಿಕಲ್ ಹಾಕಿ ನಾವು ಬೆಳೆಯುವಂಥ ಪದಾರ್ಥ ಅಲ್ಲ. ಅದನ್ನು ತಿನ್ನೋದ್ರಿಂದ ಇಮ್ಯುನಿಟಿ ಪವರು ಎಲ್ಲ ಚೆನ್ನಾಗಿದೆ. ಹುರುಳಿ ಹಾಗೆಯೇ ನಾವು ಹಸು ಸಾಕ್ತಾಯಿದ್ದೀವಿ. ನಾವು ಮಲೆನಾಡು ಹಸು, ಎಮ್ಮೆ ನಮ್ಮ ಮನೆಗೆ ಆಗುವಷ್ಟು, ಮತ್ತು ಡೈರಿಗೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ಕೊಂಡು ನಾವು ಬೆಣ್ಣೆ, ಮೊಸರು ಇದನ್ನು ಅದರಿಂದ ತೆಗಿತಾ ಇದ್ದೀವಿ. NREG ಇಂದ ನನಗೆ ದನ ಕೊಟ್ಟಿಗೆ ಶಾಂಕ್ಷನ್ ಆಗಿದೆ. ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಮೇಕೆ ಸೆಡ್ಡನ್ನ ಫಸ್ಟ್ ಮಾಡ್ಕೊಂಡಿದ್ದೀನಿ. ನರೇಗಾದಿಂದ ಹಣ ಎಲ್ಲ ದುಡ್ಡೆಲ್ಲ ಬಂದಿದೆ. ರೈತರುಗಳು ಮಾಡ್ಕೊಳ್ಳಿ. ಬರೀ ನಾವು ಕಬ್ಬು ಬೆಳೀತೇವೆ, ನಮ್ಮ ತಂದೆಯವ್ರು ಕಬ್ಬು ಬೆಳೀತಿದ್ರು, ಬರೀ ಕಬ್ಬು ಬೆಳೆದೇ ಅವ್ರದ್ದು ಜೀವನ ಆಗ್ಬಿಟ್ಟಿತ್ತು. ಅದನ್ನು ಬಿಡಬೇಕು. ರೈತರು ಸಮಗ್ರ ಪ್ರತಿಯೊಂದೂ ಯಾವ್ದು ಮಾಡ್ತೀವಿ ನಮ್ಮ ಮನೆಗೆ ಆಗುವಂಥ ಹಣ್ಣನ್ನು ತಾವೇ ಬೆಳ್ಕೋಬೇಕು, ಮನೆಗೆ ಹೋಗೋ ತರಕಾರಿ ತಾವೇ ಬೆಳ್ಕೋಬೇಕು. ಎಲ್ಲ ತಾವೇ ಬೆಳ್ಕೊಂಡಾಗ ರೈತರಿಗೆ
ಹೊರಗಡೆ ಹೋಗಿ ತಗೊಬರುವಂಥದ್ದು ಕಮ್ಮಿ ಆಗುತ್ತೆ, ರೈತರಿಗೆ ಇನ್ಕಮ್ ಜಾಸ್ತಿ ಸಿಗುತ್ತೆ. ನಾವು ನಾಟಿ ಕೋಳಿ ಸಾಕ್ತಾಯಿದ್ದೀವಿ. ನಾಟಿ ಕೋಳಿ ಒಂದು 50 ನಾಟಿ ಕೋಳಿ ಇದೆ ನಮ್ಮ ಮನೆ ಹತ್ರ. ನಾವು ಮೊಟ್ಟೆನ ಸೇಲ್ ಮಾಡ್ತೀವಿ. ಯಾರು ಬೇಕು ನಮ್ಮ ರೈತರುಗಳು ಯಾರು ಕೇಳ್ಕೊಬರ್ತಾರೆ ಅವ್ರಿಗೆ ಮೊಟ್ಟೆ ಕೊಡ್ತೀವಿ. ಹಾಗೆಯೇ ನಾವು ಜಾಸ್ತಿ ಹೊರಗಡೆ ಹೋಗಿ ಬಾಯ್ಲರ್ ಕೋಳಿ ಅದು ತಿನ್ನೋದು ಬದಲು ರೈತರಿಗೆ ತುಂಬ ಅನುಕೂಲ. ನಾಟಿ ಕೋಳಿ ಮನೆ ಹತ್ರನೇ ತಮ್ಮ ಉಳಿದಂಥ ಅನ್ನ ಏನೋ ಅದೇನು ಕೊಟ್ಕೊಂಡು ಬೆಳೆದ್ರೆ ತುಂಬ ಅನುಕೂಲ ಆಗುತ್ತೆ. ಈಗ ನಾವು ಈಗ ಸಮಗ್ರ ಕೃಷಿ ಅವಲಂಬಿರೋದ್ರಿಂದ ಮೊದಲನೇದಾಗಿ ಕೃಷಿ ಇಲಾಖೆಯಲ್ಲಿ ಕಬ್ಬು ಮತ್ತು ಅಲಸಂದೆ ಇವಕ್ಕೆಲ್ಲ ಪ್ರತಿಯೊಬ್ಬರು ರೈತರು ಈ ಕೃಷಿ ಇಲಾಖೆಗೆ ಹೋದರೆ ಅಲ್ಲಿ ಯಾವ ಥರ ನೀವೇನು ಯಾವ ಟೈಮಲ್ಲಿ ಏನು ತಳಿಗಳು ಹಾಕಬೇಕು, ಏನು ಮಾಡಬೇಕು ಅನ್ನೋ ರೈತರಿಗೆ ಮಾಹಿತಿ ಕೊಡ್ತಾರೆ. ಹಾಗೆಯೇ ನಮಗೆ ಯಾವ ಥರ ಮಿಷಿನರಿ ಸಿಗೊಳ್ಬೇಕು, ಪ್ರತಿಯೊಂದಕ್ಕೂ ಸಬ್ಸಿಡಿ ಏನು ಬೇಕು ಮಾಡಿಕೊಡ್ತಾರೆ. ಹಾಗೆ ರೇಷ್ಮೆ ಇಲಾಖೆಗೆ ಬಂದರೆ ಅವರು ರೇಷ್ಮೆಗೆ ಬೇಕಾದಂಥ ಈ ಚಂದ್ರಿಕೆಗಳು ಮತ್ತು ಅಲ್ಲಿ ಬರುವಂಥ ಔಷಧಿಗಳು, ರೇಷ್ಮೆ ಹುಳುಗೆ ಸಿಂಪಡಣೆ ಮಾಡೋಕ್ಕೆ ಮತ್ತು ಏನು ಬೇಕು ಅದಕ್ಕೆ ಬರುವಂಥದ್ದು ರೇಷ್ಮೆ ಇಲಾಖೆ ತುಂಬ ಅನುಕೂಲವಾಗಿ ಮಾಡಿಕೊಡ್ತಾ ಇದ್ದಾರೆ. ಹಾಗೆಯೇ ತೋಟಗಾರಿಕೆ ಇಲಾಖೆಗೆ ಬರುವಂಥದ್ದು ಸಸಿಗಳು, ಕಾಳುಮೆಣಸು ಸಸಿಗಳು ಮತ್ತು ತೆಂಗಿನ ಸಸಿಗಳು ಮತ್ತು ಹಣ್ಣಿನ ಸಸಿಗಳು ಏನು ಬೇಕು ಎಲ್ಲನೂ ತರಿಸಿ ಅವ್ರು ಕೊಡ್ತಾ ಇದ್ದಾರೆ ರೈತರಿಗೆ ಮದ್ದೂರು ತಾಲೂಕಿನಿಂದ. ಹಾಗೆಯೇ ಸರ್ ಆತ್ಮ ಯೋಜನೆ ಮದ್ದೂರಿನವರು ನಮ್ಮ ಟ್ರೈನಿಂಗ್ಗೆ ಸುಮಾರು ಕಡೆ ಕರ್ಕೊಂಡು ಹೋಗಿದ್ದಾರೆ. ಕೂಡ್ಲಿಗಿ ಹಸು ಫಾರಮ್ಮು, ಮೇಕೆದು ಹಂದಿ ಸೆಡ್ಡು ಹಾಗೆ ಎಲ್ಲ ಕರ್ಕೊಂಡೋಗಿ ಎಲ್ಲ ತೋರಿಸ್ಕೊಂಡ್ಬಂದು ನಮಗೆ ಚೆನ್ನಾಗಿ ಮಾಡ್ತಾಯಿದ್ದೀವಿ. ಅದೆಲ್ಲ ಅಲ್ಲಿ ನೋಡ್ಕೊಂಬಂದು ತುಂಬ ಅನುಕೂಲ ಆಗಿದೆ. ಹಾಗೆಯೇ ನಾವು ಹಜೋಲ ಬೆಳೀತಾ ಇದ್ದೀವಿ. ನಮ್ಮ ಮೀನು ಸಾಕಿರೋ ಮೀನಿಗೆ ಹಜೋಲನ ತೊಗೊಂಡೋಗಿ ಮೀನು ಕೊಡ್ತಾಯಿದ್ದೀವಿ. ಹಾಗೆ ನಾವು ಮೇಕೆಗಳಿಗೂ ಹಜೋಲ ಕೊಡ್ತೀವಿ, ಮೇಕೆಗಳಿಗೆಲ್ಲ ಹಜೋಲ ಕೊಡ್ತಾಯಿದ್ದೀವಿ. ತುಂಬ ಬೆನಿಫಿಟ್ ಇದೆ ಹಜೋಲ ಬೆಳೆಯೋದ್ರಿಂದ. ಜಾಸ್ತಿ ಇಂಜರಿ ಥರದ್ದು ಕೃಷಿ ಮಾಡೋಕ್ಕೆ ಏನಕ್ಕೆ ಅಂದರೆ ಈ ಲೇಬರ್ ತೊಂದರೆಗಳು, ಆಳುಗಳ ಸಮಸ್ಯೆ. ಈ ಆಳುಗಳನ್ನ ಸಮಸ್ಯೆ ನಿವಾರಣೆ ಮಾಡಬೇಕು ಅಂತಂದರೆ ರೈತರು ಯಾಂತ್ರೀಕರಣ ಆಗಬೇಕು. ಯಾಂತ್ರೀಕರಣ ಅಂದರೆ ಮಿಷಿನರಿಗಳು ಈಗ ಪ್ರತಿಯೊಂದು ಕೃಷಿ ಇಲಾಖೆಗಳು ತುಂಬ ಅನುಕೂಲವಾಗಿ ರೈತರುಗಳಿಗೆ ತಗೊಬರ್ತಾ ಇದ್ದಾರೆ. ಯಾವ ರೀತಿ ಅಂದರೆ ಈಗ ಭತ್ತ ನಾಟಿ ಮಾಡೋ ಯಂತ್ರಗಳು, ಭತ್ತ ಕಟ ಮಾಡೋ ಯಂತ್ರಗಳು, ಕಬ್ಬು ಕಟ ಮಾಡೋ ಯಂತ್ರಗಳು, ಹಾಗೆಯೇ ಎಲ್ಲ ಥರದ ಯಂತ್ರಗಳನ್ನು ತಗೊಬರ್ತಾ ಇದ್ದಾರೆ. ತೆಂಗು ಮರ ಹತ್ತೋ ಯಂತ್ರಗಳು. ಪ್ರತಿಯೊಂದು ರೈತರು ಏನು ಮಾಡ್ತಾರೆ ಅಂದರೆ ಅದಕ್ಕೆ ಯಂತ್ರ ಇಲ್ಲ ಅನ್ನೋಂಗಿಲ್ಲ, ಆ ಥರ ಕಂಡಿಡ್ತಾ ಇದ್ದಾರೆ. ಅದನ್ನು ಎಲ್ಲ ಈಗ ರೈತರುಗಳು ಏನು ಮಾಡ್ತಾಯಿದ್ದಾರೆ, ಈ ಹುಡುಗರುಗಳು ಅಂದರೆ ಬೆಂಗಳೂರಲ್ಲಿ ಕೆಲಸ ಅದೇ ಅಂತ ಹೊರಟೋಗ್ಬಿಡ್ತಾರೆ. ಅದು ಕೆಲಸ ಅಲ್ಲ, ಯಾರೋ ಮನೇಲಿ ಹೋಗೋ ಜೀತ ಮಾಡೋವಂಥದ್ದು. ನಾವು ಅವ್ರವ್ರ ಮನೆಗೆ ಹೋಗಿ ಜೀತ ಮಾಡೋದು ಬದಲು ನಮ್ಮ ಮನೆಗೆ ಬೇರೆಯವರು ನಮ್ಮಂಥ ರೈತರೆಲ್ಲ ಒಗ್ಗೂಡಿಸಿ ನಾವೇ ಉದ್ಯಮನ ಸ್ಟಾರ್ಟ್ ಮಾಡ್ಬೋದು. ಯಾಕೆ ಮಾಡೋಕ್ಕಾಗಲ್ಲ? ಈಗ ನಾನೇ ಮಾಡಿದ್ದೀನಿ, ಒಂದು ಕಣ್ಣು ಬಿತ್ತನೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನಾವು ಸುಮಾರು ಈಗ ಒಂದು 10 ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ. ಈಗ ನಮ್ಮ ಥರದ ರೈತರುಗಳೇ ಬೇರೆ ಕೆಲಸ ಇಲ್ಲದಿದ್ದಾಗ ನಮ್ಮ ಹತ್ರ ಬಂದು ಕೆಲಸ ಮಾಡ್ತಾರೆ, ತುಂಬ ಅನುಕೂಲ ಆಗುತ್ತೆ. ಹಾಗೆಯೇ ತಂದೆ ತಾಯಿಗಳು ನಮಗೆ ಗುರಿನ ಮುಂದಕ್ಕೆ ನಾವು ನೋಡ್ಕೊಂಡು ಹೇಗೆ ಹೋಗ್ತಾ ಇರ್ತೀವಿ, ನಾವು ರೈತರುಗಳು ಅಷ್ಟು ಮುಂದೆ ಹೋಗ್ಬೋದು. ನಮಗೆ ಈ ಕೃಷಿಯಿಂದ ತುಂಬ ಖುಷಿ ಬಂದಿದೆ. ಏಕೆ ಅಂತ ಹೇಳಿದ್ರೆ ನಮಗೆ ಬೇರೆಯವ್ರ ಹತ್ರ ಹೋಗಿ ಏನು ಕೈ ಚಾಚಬೇಕಾದಂಥ ಅವಶ್ಯಕತೆ ಇಲ್ಲ. ನಾವು ರೈತರು ಬೆಳೆದದನ್ನ ಅವರೇ ಬಂದು ನಮ್ಮ ಹತ್ರ ಹುಡ್ಕೊಂಡು ತಗೊಂಡು ಹೋಗ್ತಾರೆ. ಸಮಗ್ರ ಕೃಷಿ ಅವಲಂಬಿಸ್ಕೊಂಡು ಎಲ್ಲ ಇಲಾಖೆಗಳು, ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶುಸಂಗೋಪನೆ ಹಾಗೂ ನಮ್ಮ ಪಂಚಾಯಿತಿ ನರೇಗಾದಲ್ಲಿ ತುಂಬ ಅನುಕೂಲ. ರೈತರುಗಳಿಗಂತೂ ಮಾಡಿದಷ್ಟು ಕೆಲಸಗಳಿದೆ. ಪ್ರತಿಯೊಬ್ಬರು ಮಾಡಿಕೊಂಡು ತಾವು ಬದುಕೋದ ಇಲ್ಲೇ ನೆಲೆಗಂಡು ಹಳ್ಳಿಗಳನ್ನ ಹಳ್ಳಿ ನೋಡೋ ಥರ ಮಾಡಬೇಕು. ಈ ಕೃಷಿಲಿ ಇನ್ನೂ ಮುಂದೆ ಹೋಗಿ ನಮ್ಮ ಮಂಡ್ಯನ ಎತ್ತಿಡಿಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಇನ್ನಷ್ಟು ಕೃಷಿ ತಾಂತ್ರಿಕ ಮಾಹಿತಿ ಮತ್ತು ಸಲಹೆಗಳಿಗೆ ಕೃಷಿ ಯೂಟ್ಯೂಬ್ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.